ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನ ಯಾರಗೊಪ್ಪ. ಗ್ಯಾಸ್ ಆಯಿತು, ಈಗ ಶಾಲಾ ಪಠ್ಯ ಪುಸ್ತಕಗಳ ಸರದಿ ಬರೋಬ್ಬರಿ 50ರಷ್ಟು ದರ ಹೆಚ್ಚಳ. ಪೋಷಕರಿಗೆ ಬಿಗ್ ಶಾಕ್. ಕರ್ನಾಟಕದ ಪಠ್ಯ ಪುಸ್ತಕ ಸಂಘದಿಂದ ಬೆಲೆ ಹೆಚ್ಚಳ. 2026-27ನೇ ಶೈಕ್ಷಣಿಕ ವರ್ಷದ ಪಠ್ಯ ಪುಸ್ತಕಗಳ ಬೆಲೆ ಏರಿಕೆ. ಬೆಲೆ ಹೆಚ್ಚಳಕ್ಕೆ ಖಾಸಗಿ ಶಾಲೆಗಳ ಒಕ್ಕೂಟ ಆಕ್ಷೇಪಣೆ. ಗ್ಯಾಸ್ ಆಯಿತು, ಈಗ ಶಾಲಾ ಪುಸ್ತಕಗಳ ಸರದಿ. ಎಲ್ಲ ರೀತಿಯ ದಿನಸಿಗಳು, ಎಲ್ಲ ರೀತಿಯ ಬೆಲೆಗಳನ್ನು ಹೆಚ್ಚು ಮಾಡುವಂಥ ಸರ್ಕಾರ ಈಗ ಏನು ಮಾಡ್ತಾ ಇದೆ, ಪುಸ್ತಕಗಳ ಸಂಘದ ವತಿಯಿಂದ ಬೆಲೆಯನ್ನು ಹೆಚ್ಚು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮತ್ತೊಂದು ಹೇಳೋದಾದರೆ, 3ನೇ ತರಗತಿಯ ಪರಿಸರ ಅಧ್ಯಯನ ಪುಸ್ತಕದ ಬೆಲೆ 22ರಿಂದ 45ಕ್ಕೆ. 2ನೇ ತರಗತಿ ಗಣಿತ, ಇಂಗ್ಲಿಷ್ ಭಾಗ 2 ಪುಸ್ತಕದ ಬೆಲೆ 25ರಿಂದ 50% ಹೆಚ್ಚಿಗೆ. 1ನೇ ತರಗತಿಯಿಂದ 5ನೇ ತರಗತಿ ಹಿಂದೂಸ್ತಾನಿ ಶಾ ಆಗಿರ್ಬೋದು, ಎಲ್ಲವೂ ಡಬಲ್. 1ನೇ ತರಗತಿಯ ಮೃದಂಗ ಆಗಿರ್ಬೋದು, 3ನೇ ತರಗತಿ ಪರಿಸರ ಅಧ್ಯಯನ ಪುಸ್ತಕ ಬೆಲೆ 22ರಿಂದ 45 ರೂಪಾಯಿ. 2ನೇ ತರಗತಿ ಗಣಿತ ಪುಸ್ತಕ 25 ರೂಪಾಯಿಂದ 51. ಒಟ್ಟಾರೆ ಕರ್ನಾಟಕ ಸಂಗೀತ ಪುಸ್ತಕದ ಬೆಲೆ ಏರಿಕೆ, ಹಿಂದೂಸ್ತಾನಿ ಪುಸ್ತಕದ ಬೆಲೆ ಏರಿಕೆ, ಎಲ್ಲ ಬೆಲೆಗಳನ್ನು ಏರಿಕೆ ಮಾಡೋದರಲ್ಲಿ ಕರ್ನಾಟಕದ ಪುಸ್ತಕ ಸಂಘ ಇವತ್ತೊಂದು ದಿವಸ ದರ ಹೆಚ್ಚಿಗೆ ಮಾಡಿದ್ದಕ್ಕಾಗಿ ಖಾಸಗಿ ಶಾಲೆಗಳ ಸಂಘ ಒಕ್ಕೂಟ ದೊಡ್ಡ ಮಟ್ಟದಲ್ಲಿ ಆಕ್ಷೇಪಣೆ ವ್ಯಕ್ತಪಡಿಸ್ತಾ ಇದ್ದಾರೆ, ವಿರೋಧ ಮಾಡ್ತಾ ಇದ್ದಾರೆ. ಶಿಕ್ಷಣ ಇಲಾಖೆ ಆಯುಕ್ತರಿಗೆ ಖಾಸಗಿ ಶಾಲೆಗಳ ಒಕ್ಕೂಟದಿಂದ ಈಗಾಗಲೇ ದೂರು. ಈ ಬೆನ್ನಲೆಯಲ್ಲಿ ಒಕ್ಕೂಟಗಳ ಜೊತೆ ಸಭೆ ಮಾಡಲು ತೀರ್ಮಾನಿಸಿದಂಥ ಘಟನೆಯಾಗಿದೆ. ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿ ಬಹಳ ದಿನಗಳ ನಂತರ ಶಾಲಾ ಮಕ್ಕಳ ಪಠ್ಯಕ್ರಮಗಳ ಪುಸ್ತಕಗಳ ಬೆಲೆಯನ್ನು ಸಂಪೂರ್ಣವಾಗಿ ಇವತ್ತಿಗೆ ಏರಿಕೆ ಆಗಿದೆ. ಪುಸ್ತಕ ಸಂಘ ಶಿಕ್ಷಣ ಸಂಸ್ಥೆಗಳಿಗೆ ಪಠ್ಯ ಪುಸ್ತಕವನ್ನ ವಿತರಣೆ ಮಾಡುತ್ತೆ. ಆದ್ರೆ ಇಲ್ಲಿ ನಮಗೆ ಸಮಸ್ಯೆ ಇರೋದು ಅಂದ್ರೆ, ಪ್ರತಿ ವರ್ಷ ಒಂದಷ್ಟು ಪುಸ್ತಕದ ಮೇಲೆ ಬೆಲೆ ಏರಿಕೆ ಆಗತ್ತೆ. ಒಂದು ಬಾರಿ ಮೊದಲಿಗೆ ಕೆಲ ಪುಸ್ತಕಗಳ ಬಗ್ಗೆ ಬೆಲೆ ಏರಿಕೆ ಆಗತ್ತೆ. ತದನಂತರ ನಾವು ಇಂಡೆಂಟ್ ಹಾಕಿದ ನಂತರ ಒಂದಷ್ಟು ಪುಸ್ತಕಗಳು ಬೆಲೆ ಏರಿಕೆ ಆಗುತ್ತೆ. ಇದು ಪ್ರತಿ ವರ್ಷ ನೋಡ್ಕೊಂಡ್ ಬಂದಿದೀವಿ. ಈ ವರ್ಷ ಕೂಡ ಪ್ರತಿಯೊಂದು ಪುಸ್ತಕದ ಮೇಲೆ 20-30, ಕೆಲ ಪುಸ್ತಕಗಳಲ್ಲಿ 70-80% ಏರಿಕೆ ಆಗಿದೆ. ಅರ್ಥಾತ್ ನಾವು ಅರ್ಥ ಮಾಡ್ಕೊಬೇಕು, ಅದು ಅನಿವಾರ್ಯವೇ ಸರಿ. ಆದರೂ ಎಲ್ಲಾ ವ್ಯವಸ್ಥೆಯಲ್ಲಿ ಕೂಡ ಶುಲ್ಕ ಏರಿಕೆ ಅನಿವಾರ್ಯ ಆಗಿದೆ. ಇವ್ರು ಎಲ್ಲರೂ ಏರಿಸಿದಾಗ ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳು ಅನಿವಾರ್ಯವಾಗಿ ಏರಿಸುವಂತ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ. ಇದರ ಜೊತೆ ವಿತರಣೆಯ ಲೋಪವೂ ಇದೆ. ಹೀಗಾಗಿ ಮತ್ತೆ ಈ ಬಾರಿ 25% ಮುಂಚೆನೆ ಮುಂಗಡ ಹಣವನ್ನ ಕಟ್ಟಿಸ್ಕೊಂತ ಇದ್ದಾರೆ. ಮೊದಲು 10% ಕಟ್ಟಿಸ್ಕೊಂತ ಇದ್ರು. ಈ ರೀತಿಯಲ್ಲಿ ನಾವು ಕೇಳಿದಾಗ ಯಾವುದೂ ಏರಿಕೆ ಆಗಿಲ್ಲ ಅನ್ನತಕ್ಕಂಥದ್ದು. ಆದ್ರೆ ಇನ್ನೊಂದು ಕಡೆ ನಾವು ಒಳ ಹೊಕ್ಕಿ ನೋಡಿದಾಗ ಅನೇಕ ಪುಸ್ತಕಗಳ ಮೇಲೆ ಮುಖಬೆಲೆ ಏರಿಕೆ ಆಗಿರೋದು ಈಗಾಗಲೇ ಅದರ ಬಗ್ಗೆ ಮಾಹಿತಿಯನ್ನ ನಾವು ಹಂಚಿಕೊಂಡಿದ್ದೇವೆ. ಶಿಕ್ಷಣ ಇಲಾಖೆ, ಪಠ್ಯ ಪುಸ್ತಕ ಸಂಘ ಶಿಕ್ಷಣ ಸಂಸ್ಥೆಗಳಿಗೆ ಪಠ್ಯ ಪುಸ್ತಕವನ್ನ ಚಾಣಕ್ಯನ ಛಲ, ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.